ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಅಪ್ಪು ಸಿನಿಮಾ ಇವತ್ತು ರಿಲೀಸ್ ಆಗ್ತಿದೆ ಅವರ 50ನೇ ಬರ್ತ್ಡೇ ಪ್ರಯುಕ್ತ. ಸೊ ನಮ್ ಜೊತೆ ಇದೀಗ ಸಿನಿಮಾ ನೋಡೋದಕ್ಕೆ ಬಂದಿದ್ದಾರೆ ನರ್ತಕಿ ಥಿಯೇಟರ್ಗೆ ರಾಘಣ್ಣ ಅವರು. ಸೊ ತಮ್ಮನ್ ಬಗ್ಗೆ ಏನ್ ಹೇಳ್ತಾರೆ, ಅವರ ಮೊದಲ ಸಿನಿಮಾ ಅವರೇ ತಿಲಕ ಇಟ್ಟು ಆ ಸಿನಿಮಾಗೆ ಅಪ್ಪು ಅವ್ರನ್ನ ಕಳಿಸ್ಕೊಟ್ಟಿದ್ರು ಆಕ್ಟಿಂಗ್ ಮಾಡೋದಕ್ಕೆ. ಸೊ ಮಾತಾಡಿಸ್ತೀನಿ ಈಗ. ಸರ್ ನಮಸ್ತೆ. ಅಪ್ಪು ಸಂಭ್ರಮ, ಇವತ್ತು ಅಪ್ಪು ಅವ್ರು ಬರ್ತಿದ್ದಾರೆ, ಏನ್ ಹೇಳ್ತಿದ್ದೀರಾ? ತುಂಬಾ ಒಂದ್ ಕಡೆ ನೋವಿದೆ, ಒಂದ್ ಕಡೆ ಖುಷಿ ಇದೆ. ಮತ್ತೆ ರಿಲೀಸ್ ಆಗ್ತಿದೆ. ಈ ದಿನಗಳು ಹಿಂದಕ್ಕೆ ಹೋಗ್ಬಾರ್ದಾ? ಅವ್ನು ರಿಲೀಸ್ ಆಗೋ ದಿನನೇ ಆಗಿದ್ದು. ಇವತ್ತು ಅಪ್ಪಾಜಿ ಅಮ್ಮ ಅಪ್ಪು ಎಲ್ಲರೂ ಬದುಕಿದ್ದು ಆ ದಿನಕ್ಕೆ ಹೋಗ್ಬಾರ್ದ ಅಂತ ಅನ್ಸುತ್ತೆ. ಆದ್ರೆ ರಿಲೀಸ್ ಆಗಿ ಎಲ್ಲ ಸಂಭ್ರಮಿಸ್ತಾ ಇದೀವಿ. ಮೊದಲನೇ ಸಲ ಪಿಕ್ಚರ್ ರಿಲೀಸ್ ಆದಾಗ ಸ್ವಲ್ಪ ಭಯ ಇತ್ತು, ಜನ ಅವನ್ನ ಹೇಗೆ ರಿಸೀವ್ ಮಾಡ್ತಾರೆ, ಏನ್ ಅಂತಾರೆ ಅಂತ, ಏನ್ ಪ್ರತಿಕ್ರಿಯೆ ಕೊಡ್ತಾರೆ ಅಂತಿತ್ತು. ಇವಾಗ ಏನಂದ್ರೆ ಜನ ಎಲ್ಲ ಒಪ್ಪಾಯ್ತು, ನಮ್ಗೇನೋ ಜಾಸ್ತಿ ನೋಡಾಯ್ತು, ಜನ ಒಪ್ಪಾಯ್ತು, ಪಿಕ್ಚರ್ನ ಇಷ್ಟಪಟ್ಟಾಯ್ತು. ಬಟ್ ಈಗ ನೋಡಕ್ಕೆ ತುಂಬಾ ಒಂದು ಮನಸ್ಸಲ್ಲಿ ಒಂದು ನೋವು ಇಟ್ಕೊಂಡು ನೋಡ್ತಾ ಇದೀವಿ. ಅದು ಒಂದು 50ನೇ ವರ್ಷ ಆಗ್ತಾ ಇದೆ. ರಾಘಣ್ಣ, ಅಂದ್ರೆ ನೀವೇ ಅವ್ರಿಗೆ ಒಂದು ತಿಲಕ ಇಟ್ಟು ಕಳ್ಸಿದ್ರಿ ಫಸ್ಟ್ ಶಾಟ್. ಸೊ ಅದನ್ನ ರೀಕಾಲ್ ಮಾಡ್ಕೊಳ್ಳೋದಾದ್ರೆ ರಾಘಣ್ಣ ಎಷ್ಟು ಬೇಜಾರಾಗುತ್ತೆ. ಜೊತೆಗೆ ಅವತ್ತು ಅಪ್ಪು ಸರ್ ಏನ್ ಮಾತಾಡಿದ್ರು ನೀವು ತಿಲಕ ಇಡ್ಬೇಕಿದ್ರೆ ಅಂತ? ನಮ್ ತಂದೆಯವ್ರು ಇಡ್ಸಿದ್ ನನ್ನ ಕೈಲಿ, ನೀ ಇಡು ಕಂದ ಅಂದ್ರೆ ನೀ ಇಡಪ್ಪಾಜಿ ಅಂದೆ. ಇಲ್ಲ ಕಣ್ಕಂದ ನೀನೇ ಇಡು, ಅಣ್ಣ ನೀನು ಅವ್ನ ಜೊತೆಗಿರ್ಬೇಕು, ಅವ್ನಿಗೆ ಇಡು ಅಂತ ಇಟ್ಬಿಟ್ಟು ಕಳಿಸ್ದೆ. ಅವನೇನು ಅಪ್ಪು ಹಾಕ್ಸ್ಕೊಂಡು ಥ್ಯಾಂಕ್ಸ್ ರಾಘಣ್ಣ ಅಂತ ಹೇಳಿದೆ, ವಿಶ್ ಮಾಡಿ ರಾಘಣ್ಣ ಅಂತ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಹೋದ. ಹೇಗಿತ್ತು ರಾಘಣ್ಣ, ಅಂದ್ರೆ ಅಪ್ಪು ಸಿನಿಮಾ ರಿಲೀಸ್ ಆದ್ಮೇಲೆ ಜೊತೆಗೆ ಶೂಟಿಂಗ್ ಅನುಭವ, ಅಂದ್ರೆ ನಿಮ್ಗೊಂದು ಎಕ್ಸೈಟ್ಮೆಂಟ್ ಇರುತ್ತಲ್ವಾ ತಮ್ಮ ಅಂತ? ಎಷ್ಟೋ ಸತಿ ಅಮ್ಮ ಎಲ್ರು ಹೇಳಿದ್ದಾರೆ ಎರಡನೇ ತಂದೆನೆ ರಾಘಣ್ಣ ಆಗಿದ್ರು ಅಪ್ಪುಗೆ. ಬಿಕಾಸ್ ಸ್ನಾನ ಮಾಡಿಸ್ತಾ ಇದ್ದಿದ್ದು, ಅವ್ರನ್ನ ರೆಡಿ ಮಾಡಿಸ್ತಾ ಇದ್ದಿದ್ದು ನಾವ್ ಇಲ್ದೇ ಇದ್ದಾಗ ಎಲ್ಲವೂ ರಾಘಣ್ಣನೇ ಮಾಡಿಸ್ತಾ ಇದ್ರು. ಸೊ ಇವತ್ತು ರಾಘಣ್ಣನ್ಗಿಂತ ಹೆಚ್ಚಾಗಿ ಯಾರು ಖುಷಿ ಪಡಲ್ಲ ಅಪ್ಪು ಏಳ್ಗೆನ ಕಂಡು ಅಂತ ಯಾವಾಗ್ಲೂ ಹೇಳ್ತಾ ಇದ್ರು, ಇಡೀ ಫ್ಯಾಮಿಲಿ ಹೇಳ್ತಾ ಇದ್ರು ಆ ಮಾತನ್ನ. ಸೊ ನಿಮ್ಮ ಮಗ ಇವತ್ತು ಅಂದ್ರೆ ಅವ್ರಿಲ್ಲ ಆದ್ರೂ ಅಭಿಮಾನಿಗಳು ಈ ತರ ಸಂಭ್ರಮಿಸೋದನ್ನ ನೋಡಿದಾಗ ಎಷ್ಟು ನೋವಾಗುತ್ತೆ? ಒಬ್ಬ ತಂದೆಗೆ ಮಗನ್ ಕಳ್ಕೊಂಡ್ರೆ ಎಷ್ಟು ನೋವಾಗುತ್ತೆ, ಅಷ್ಟು ನೋವಾಗ್ತಾ ಇದೆ ನನಗೆ. ಒಂದ್ ಕಡೆ ಅಭಿಮಾನಿಗಳು ಇನ್ನೂ ಅವನ ಮೇಲೆ ಇಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ, 4 ವರ್ಷ ಆಗ್ತಾ ಬಂತು, ಇನ್ನೂ ಅವನ ಮೇಲೆ ಅಷ್ಟು ಪ್ರೀತಿ ಇಟ್ಕೊಂಡಿದಾರಲ್ಲ, ಅವ್ರಿಗೆ ನಾವು ಪಾದಕ್ಕೆ ನಮಸ್ಕಾರ ಮಾಡೋದ್ ಬಿಟ್ರೆ ಬೇರೆ ಏನು ಗೊತ್ತಾಗ್ತಿಲ್ಲ ನನಗೆ. ರಾಘಣ್ಣ, ಅಪ್ಪು ಸಿನಿಮಾದ ಏನಾದ್ರು ಒಂದು ಮೆಮೊರಬಲ್ ಇನ್ಸಿಡೆಂಟ್ ಶೇರ್ ಮಾಡ್ಬೋದಾ? ಬಿಕಾಸ್ ಅಪ್ಪು ಹಾಗೆ ಬಂದಿದ್ರು ಬಿಗ್ ಸ್ಕ್ರೀನ್ಗೆ, ಜೊತೆಗೆ 100 days ಫಂಕ್ಷನ್ ಎಲ್ಲ ನೋಡಿದಾಗ ನಿಮ್ಮಲ್ಲಿ ಎಷ್ಟು ಖುಷಿ ಇತ್ತು ಅಂದ್ರೆ ನೀವು 3 ಜನ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತೀರಾ, ಒಂದು ರೀತಿ ಸಂಭ್ರಮ ಅಂತಾನೆ ಹೇಳ್ಬೋದು. ರಜನಿಕಾಂತ್ ಅವ್ರ ಆಶೀರ್ವಾದ ಸಿಕ್ಕಿತ್ತು ಅವರಿಗೆ. ಖುಷಿಯಾಗಿತ್ತು. ಆ ಸಿನಿಮಾ ಎಲ್ಲ ತಂದ್ಕೊಟ್ಟಿದೆ. ಆ ಪಿಕ್ಚರ್ ಶೂಟಿಂಗ್ ಅಲ್ಲಿ ಕುಲು ಮನಾಲಿಗೆ ಹೋಗಿದ್ವಿ ನಾವು ಶೂಟಿಂಗ್ಗೆ, ಅದೊಂದು ಜ್ಞಾಪಕ ಬರುತ್ತೆ. ನನ್ನ ಕರ್ಕೊಂಡು ಹೋಗಿದ್ದ, ಒಂದು 2 ಸಾಂಗ್ ಶೂಟ್ ಮಾಡಿದ್ವಿ, ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ಆಮೇಲೆ ಎಲ್ಲಿಂದ ಆರಂಭ ಸಾಂಗ್ ಶೂಟ್ ಮಾಡಿದ್ವಿ. ಅದೆರಡು ಮುಗಿಸ್ಕೊಂಡು ಜೊತೆ ಕರ್ಕೊಂಡು ಹೋಗಿದ್ದ ಅವನೇ. ಕುಲು ಮನಾಲಿಗೆ ಹೋಗಿ ಬಂದ್ವಿ, ನಾನು ನನ್ನ ಹೆಂಡತಿ ಮಕ್ಕಳು ಎಲ್ಲ ಹೋಗಿದ್ವಿ, ಅಶ್ವಿನಿ ಅವ್ರು ಬಂದಿದ್ರು. ಆ ದಿನಗಳು ಮರೆಯಕ್ಕಾಗದೇ ಇರೋ ದಿನಗಳದು. ನಾನು ಹೀರೋ ಆಗ್ಬೋದಾ ಅನ್ನೋ ಒಂದು ಡೌಟ್ ಇತ್ತಂತೆ, ನಿಮ್ಮ ಹತ್ರ ಏನಾದ್ರು ಕೇಳಿದ್ರ ಅಣ್ಣ ನಾನು ಹೀರೋ ಆಗಿ ಚೆನ್ನಾಗಿ ಕಾಣಿಸ್ತೀನ ಬಿಗ್ ಸ್ಕ್ರೀನ್ ಮೇಲೆ ಅಂತ? ಅಂದ್ರೆ ಅಪ್ಪು ರಿಲೀಸ್ ದಿನದ ಬಗ್ಗೆ ಹೇಳೋದಾದ್ರೆ ರಾಘಣ್ಣ, ಅವತ್ ಹೇಗಿತ್ತು ಸಂಭ್ರಮ ಅನ್ನೋದು? ರಿಲೀಸ್ ದಿನ 2002 ನಲ್ಲಿ ಎಲ್ರಿಗೂ ಒಂದು ಭಯ ಇತ್ತು, ನಾವೇನೇ ಮಾಡಿದ್ರು ಜನ ಹೇಗೆ ಸ್ವೀಕರಿಸ್ತಾರೆ, ಹೇಗೆ ಅವನಿಗೆ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಒಂದು ಭಯ ಇತ್ತು. ಬಟ್ ಆ ಭಯ ಫಸ್ಟ್ ಶೋ ಆದ್ಮೇಲೆ ಹೊರಟೋಯ್ತು. ನಮ್ಮ ತಂದೆಯವರು ಎಲ್ಲಾ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿದ್ದಾರೆ. ಆ ಫಸ್ಟ್ ಶೋ ಆದ್ಮೇಲೆ ಎಲ್ಲ ಹೊರಟೋಯ್ತು ಭಯ. ಅವನನ್ನ ಕುಣಿದಾಡ್ಬಿಟ್ರೆ ಎತ್ಕೊಂಡು, ಅವನು ಬಂದಿದ್ದ ರಿಲೀಸ್ಗೆ, ಇಲ್ಲೇ ಸಂತೋಷ್ ಥಿಯೇಟ್ರಲ್ಲಿ ಆಗಿದ್ದು, ಅವನು ಬಂದಿದ್ದ ರಿಲೀಸ್ಗೆ. ಏನು ಅವ್ನು ಎತ್ಕೊಂಡು ಓಡಾಡ್ಬಿಟ್ರು, ಇಡೀ ಕರ್ನಾಟಕ ಅವನ್ನ ಸಂಭ್ರಮಿಸ್ಬಿಟ್ರು. ಅವಾಗ ಈಗಲೂ ಅದೇ ನಡೀತಾ ಇದೆ. ಅವನಿಲ್ಲ ಅನ್ನೋದೊಂದು ಕೊರತೆ ಇದ್ದೇ ಇರುತ್ತೆ. ಯಾರು ಹೇಳಿದ್ರು ಎಷ್ಟು ಸಮಾಧಾನ ಮಾಡಿದ್ರು ಮನಸ್ಸಲ್ಲಿ ಅದೊಂದು ಉಳ್ಕೊಂಡಿದೆ. ಇವತ್ತೇನಾದ್ರು ಅಪ್ಪು ಅವ್ರು ಇದ್ರೆ ನಿಮ್ಗೆ ಬಂದು ಅಪ್ಕೊಳ್ತಿದ್ರು ಅಂತ ಅನ್ಸುತ್ತೆ. ಅಪ್ಪು ಅಂದ್ರೇನೆ ಒಂದ್ ರೀತಿ ಅಪ್ಪುಗೆ ರಾಘಣ್ಣ. ಸೊ ಎಷ್ಟ್ ಮಿಸ್ ಮಾಡ್ಕೊಳ್ತೀರಾ? ಜೊತೆಗೆ ಕಂಪ್ಲೀಟ್ ಆಗಿ ಹೇಳೋದಾದ್ರೆ ಏನ್ ಹೇಳ್ತೀರಾ ಇವತ್ತಿನ ಈ ಸಂಭ್ರಮ ಎಲ್ಲದ್ರ ಬಗ್ಗೆ? ನಾ ಹೇಳಿದೆ, ನೋವು ಸಂತೋಷ ಎರಡು ತುಂಬಿಕೊಂಡಿರೋಂಥ ಒಂದು ಸಂಭ್ರಮ ಇದು. ಕಣ್ಣೀರು ಒಂದ್ ಕಡೆ, ನಗು ಎರಡು ತುಂಬಿಕೊಂಡಿರುತ್ತೆ ಮುಖದಲ್ಲಿ ಭಾವನೆ. ಅಷ್ಟು ಕಷ್ಟ ಆಗುತ್ತೆ. ಬಟ್ ಆದ್ರೂ ಅಭಿಮಾನಿಗಳ ಜೊತೆ ಬಂದು ನೋಡೋದೇ ಒಂದು ಖುಷಿ ಆಗ್ತಿದೆ. ಮತ್ತೆ ಅವನ್ನ ಜೀವಿಸ್ಬೋದು, ಸಂಭ್ರಮಿಸ್ಬೋದು ಅಂತ ಬಂದಿದ್ದೀವಿ. ನನ್ನ ಮಕ್ಕಳು ಎಲ್ಲ ಬರ್ತಾರೆ. ರಾಘಣ್ಣ, ಕೊನೆಯದಾಗ ಒಂದು ಡೈಲಾಗು, ಅಪ್ಪು ಲೋಕಲ್ ಯಾವತ್ತಿದ್ರು ಬೆಂಗಳೂರು ಸದಾಶಿವನಗರ ಅನ್ನೋದು ಒಂದು ಟ್ರೆಂಡ್ ಆಗ್ತಿದೆ, ನಾವ್ ಯಾವತ್ತಿದ್ರು ಲೋಕಲ್ ಅಂತ ಹೇಳ್ಬಿಟ್ಟು, ಅದ್ರ ಬಗ್ಗೆ ಹೇಳೋದಾದ್ರೆ? ಅದು ಮೊದಲನೇ ಡೈಲಾಗೆ. ಅವ್ರು ನಮ್ಗೆ ಕತೆ ಹೇಳಿದಾಗ ಮೊದಲನೇ ಡೈಲಾಗ್ ಅದನ್ನೇ ಹೇಳಿದ್ದವ್ರು ಡೈರೆಕ್ಟ್ರು. ಅದನ್ನ ನೋಡೇ ನಾವು ಒಪ್ಕೊಂಡ್ಬಿಟ್ವಿ. ತಂದೆಗೆ ತಕ್ಕ ಮಗನಾಗಿದ್ರು ಅಲ್ವಾ ರಾಘಣ್ಣ? ಭಾರಿ ಕರೆಕ್ಟ್ ಅಮ್ಮ, ತಂದೆಗೆ ತಕ್ಕ ಮಗನೇ ಅವರು.
ಓಕೆ ರಾಘಣ್ಣ, ಥ್ಯಾಂಕ್ ಯು. ಓಕೆಮ್ಮ, ಓಕೆಪ್ಪ. ಸೊ ನೋಡಿದ್ರಲ್ಲ, ಇದಿಷ್ಟು ರಾಘಣ್ಣ ಅವರ ಮಾತು. ಅಪ್ಪು ಇಲ್ಲದೆ ಇರೋದು ಒಂದು ನೋವಾದ್ರೆ, ಇವತ್ತು ಅಪ್ಪು ರಿಲೀಸ್ ನ ಸಂಭ್ರಮಿಸ್ತಿರೋದು ಅಭಿಮಾನಿಗಳು ನೋಡಿದ್ರೆ ಖುಷಿ ಆಗುತ್ತೆ ಅನ್ನೋ ಒಂದು ಮಾತನ್ನ ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.